ಒಂದು ಮಾತು ಹೇಳ್ತಾರೆ, ಹುಡುಗರು ಅಡುಗೆ ಮಾಡಿದರೆ ಹುಡುಗಿರಿಗಿಂತ ಚೆನ್ನಾಗಿ ಮಾಡ್ಬೋದು ಅಂತ. ಆದರೆ ಗಂಡು ಮಕ್ಕಳು ಮಾಡೋದು ರೇರ್ ಅಲ್ವಾ. ಸೊ ಕಾನ್ಸಂಟ್ರೇಷನ್ನು ಫುಲ್ಲು ಅದ್ರ ಮೇಲೇ ಇರ್ತದೆ. ಸೊ ನಾನು ಇವತ್ತು ನಿಮಗೆ ತೋರಿಸ್ತಿರೋ ವಿಡಿಯೋ ಡಬಲ್ ಕಾ ಮೀಠಾ ಅಂತ ಒಂದು ಸ್ವೀಟು. ಬ್ರೆಡ್ ತಗೊಂಡು ಅದನ್ನ ಸುತ್ತ ಇರೋದೆಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ತುಪ್ಪ ತಗೊಂಡು ಹಿಂಗೆ ಇದನ್ನ ನಾವು ಹೀಟ್ ಮಾಡ್ಕೋಬೇಕಿತ್ತು. ಸೀಸನಿಂಗ್ ಮಾಡ್ಕೊಂಡು ಎಲ್ಲ ಸೈಡ್ಗೆ ಇಟ್ಕೋಬೇಕು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು, ಇವರು ನಮ್ಮ ಹುಡುಗರು ಬಂದಿದ್ದರು ರೂಮ್ ಹತ್ರ. ಸೊ ಅವರು ಪಾಪ ಹೆಲ್ಪ್ ಮಾಡಿದ್ರು. ಡ್ರೈ ಫ್ರೂಟ್ಸ್ ಎಲ್ಲ ಅದು ಸ್ವಲ್ಪ ಸೀಸನಿಂಗ್ ಮಾಡ್ಕೋಬೇಕು. ತುಪ್ಪದಲ್ಲೇ ಸೀಸನಿಂಗ್ ಮಾಡಿಕೊಂಡು ಅದು ಸೈಡಿಗೆ ಇಟ್ಕೋಬೇಕು. ಜಾಸ್ತಿ ಏನು ಬೇಕಾಗಿಲ್ಲ, ಅದೇ ಪ್ಯಾನಲ್ಲಿ ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಆಮೇಲೆ ಹಾಲು ತಗೊಂಡು ಬಿಸಿ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕು. ಆಮೇಲೆ ಸಕ್ಕರೆ ಪಾಕ್ ಮಾಡ್ಕೋಬೇಕು. ನೀರು ಸಕ್ಕರೆ ಹಾಕ್ಕೊಬಿಟ್ಟು ಬಿಸಿ ಮಾಡ್ಕೊಂಡು ಅದೊಂದು ಚೂರು ಸೆಮಿ ಲಿಕ್ವಿಡ್ ಆದಮೇಲೆ ಇದು ತಗೊಂಡಿರೋ ಬ್ರೆಡ್ಡನ್ನ, ಸೀಸನಿಂಗ್ ಮಾಡ್ಕೊಂಡಿರೋ ಬ್ರೆಡ್ನ ಪೀಸ್ ಮಾಡಿ ಅದರಲ್ಲಿ ಹಾಕಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಅದಕ್ಕೆ ಸೇರಿಸ್ಬೇಕು. ಇದೆಲ್ಲ ಸ್ವಲ್ಪ ಅದಾದಮೇಲೆ ಕಾಯಿಸಿ ಇಟ್ಕೊಂಡಿದ್ದೀವಲ್ಲ ಹಾಲನ್ನ, ಅದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕಿತ್ತು. ತಿರ್ಗಾ ಲೋ ಫ್ಲೇಮಲ್ಲಿ ಸೀಸನಿಂಗ್ ಮಾಡಬೇಕು. ಒಂದು 5-6 ನಿಮಿಷ, ಅದೊಂದು 10 ನಿಮಿಷ. ಹಾಲು ಫ್ಲೇವರೆಲ್ಲ ಮಿಕ್ಸ್ ಆಗಿಬಿಡ್ಬೇಕು, ಕಾಣ್ತಿರಬಾರ್ದು. ಇದು ನಮ್ಗೆ ಆ್ಯಕ್ಚುಲಿ ನಮ್ಮ ಜೂನಿಯರ್ ಹೇಳ್ಕೊಟ್ಟಿದ್ದ. ಟ್ರೈ ಮಾಡಿದೆ, ಸೈಕಾಗಿ ಬಂತು. ಕಾಮೆಂಟ್ಸ್ ಮಾಡಿರಿ ಮಾಡಿದರೆ ಅಡುಗೆ.